ಕಿಪಿ ಕೀರ್ತಿ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಸೋಷಿಯಲ್ ಮೀಡಿಯಾ ಬಳಸೋರಿಗೆ ಪ್ರತಿಯೊಬ್ಬರಿಗೂ ಕಿಪಿ ಕೀರ್ತಿಯ ಪರಿಚಯ ಅಂತೂ ಇದ್ದೇ ಇರುತ್ತೆ. ಹಾಯ್ ಜನರೇ ಎನ್ನುತ್ತಾ ತನ್ನ ವಿಶಿಷ್ಟ ಹಾವಭಾವದಿಂದಲೇ ವಿಡಿಯೋ ಆರಂಭಿಸುವ ಕಿಪಿ ಕೀರ್ತಿಗೆ ಅಪಾರ ಅಭಿಮಾನಿಗಳು ಸಹ ಇದ್ದಾರೆ. ಹೀಗಿರುವ ಕಿಪಿ ಕೀರ್ತಿಗೆ ಒಂದು ಲವ್ ಕೂಡ ಆಗಿತ್ತು. ಆ ಹುಡುಗನ ಜೊತೆಗೆ ಕಿಪಿ ಹಲವಾರು ಬಾರಿ ರೀಲ್ಸ್ ಸಹ ಮಾಡಿದ್ದರು. ಇವರಿಬ್ಬರ ಲವ್ ನೋಡಿ ಜನರು ಅಚ್ಚರಿ ವ್ಯಕ್ತಪಡಿಸಿದ್ದರು. ಅರೆ, ಕಿಪಿಗೂ ಕೂಡ ಲವರ್ ಇದ್ದಾನ ಎಂದು ಆಶ್ಚರ್ಯವಾಗಿತ್ತು ಜನರಿಗೆ. ಆದರೂ ಯಾರ ಕಣ್ಣು ಈ ಜೋಡಿ ಮೇಲೆ ಬೀಳದಿರಲಿ ಎಂದು ಜನರು ಇವರಿಬ್ಬರಿಗೆ ದೃಷ್ಟಿ ತೆಗೆದಿದ್ದರು. ಹಾಗೆ ಇವರಿಬ್ಬರ ಲವ್ ಸ್ಟೋರಿಗೆ 2-3 ವರ್ಷಗಳ ಇತಿಹಾಸವೂ ಸಹ ಇತ್ತು. ಆದರೆ ಇತ್ತೀಚೆಗಷ್ಟೇ ಈ ವಿಷಯ ರಿವೀಲ್ ಆಗಿತ್ತು. ಕಿಪಿ ಕೀರ್ತಿ ಕೂಡ ತನ್ನ ಹುಡುಗನ ಬಗ್ಗೆ ಭಾರಿ ಗುಣಗಾನ ಸಹ ಮಾಡಿದರು. ಆದರೆ ಅದೇನಾಯಿತು ಏನು, ಇವರಿಬ್ಬರ ಪ್ರೀತಿಯ ಲವ್ ಬ್ರೇಕಪ್ ಆಗಿದೆ. ಈ ಬಗ್ಗೆ ಸದಾ ಒಂದು ಡಿಪ್ರೆಷನ್ಗೆ ಹೋಗುವ ರೀತಿಯಲ್ಲಿ ಒಂದು ಕಿಪಿ ಕೀರ್ತಿ ಸುದೀರ್ಘವಾಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಈ ಕುರಿತು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಆ ವಿಡಿಯೋ ಏನಂತ ಆ ವಿಷಯದ ಬಗ್ಗೆ ಈ ವಿಡಿಯೋದ ಮೂಲಕ ತಿಳ್ಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡುವ ಕಿಪಿ ಕೀರ್ತಿ ಅವರು ಬ್ರೇಕಪ್ ಮಾಡಿಕೊಂಡಿರೋ ವಿಚಾರವನ್ನು ಅವರೇ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಅವರು ಕಾರಣವನ್ನು ಕೂಡ ಹೇಳಿದ್ದಾರೆ. ಕಿಪಿ ಕೀರ್ತಿ ಮತ್ತು ಇನ್ನೊರನ್ನು ಪ್ರೀತಿಸ್ತಿದ್ದಾರಂತೆ. ಈ ಬಗ್ಗೆ ಕಿಪಿ ಕೀರ್ತಿ ಒಂದು ಪೋಸ್ಟ್ ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ ಏನಿದೆ, ಎಲ್ಲೇ ಇರು, ಚೆನ್ನಾಗಿರು, ಖುಷಿಯಾಗಿರು ಅಷ್ಟೇ. ಯಾವತ್ತೂ ನನಗೆ ನಿನ್ನ ಮುಖ ತೋರಿಸೋದಿಲ್ಲ. ನೀನು ನನ್ನ ಬಗ್ಗೆ ತಪ್ಪು ತಿಳ್ಕೊಂಡು ದೂರ ಮಾಡಿದೆಯಲ್ವಾ, ಹೇಗಿರಲಿ ನಾನು ಅಂತ ಗೊತ್ತಿಲ್ಲ. ಎಲ್ಲರಿಗೂ ಹಾಲು ಕುಡಿದಷ್ಟು ಸಂತೋಷ ಆಗಿರ್ಬೋದು. ಚೆನ್ನಾಗಿರಿ ಅಂತ ಅಷ್ಟೇ ಬಯಸೋದು. ನನಗೆ ಇನ್ನೇನು ಬೇಡ. ನಿನ್ನ ಮರೆಯೋಕೆ ಕಷ್ಟ ಆಗಬಹುದು, ಆದರೆ ಮರೆಯೋದಿಲ್ಲ. ಇನ್ನು ಮುಂದೆ ನಾನು ಯಾರನ್ನೂ ಮದುವೆನೂ ಆಗಲ್ಲ. ಇದು ಪ್ರೀತಿ ಮೇಲೆ ಆಣೆ. ಸ್ವಲ್ಪ ಆದರೂ ನೀನು ನನ್ನ ಮಾತು ಕೇಳಬಹುದಿತ್ತು, ಆದರೆ ನೀನು ನನ್ನ ಮೇಲೆ ಅನುಮಾನಪಟ್ಟೆ ಎಂದು ಕಿಪಿ ಕೀರ್ತಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಂಚಿಕೊಂಡಿದ್ದಾರೆ. ಈ ಬಗ್ಗೆ ಜನರು ನಾನಾ ರೀತಿಯ ಕಮೆಂಟ್ಗಳನ್ನು ಮಾಡುತ್ತಿದ್ದು ಕಿಪಿ ಕೀರ್ತಿಗೆ ಧೈರ್ಯ ತುಂಬುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೋದರೆ ಹೋಗಲಿ ಬಿಡು, ನೀನು ಅವನಿಗಿಂತಲೂ ಎತ್ತರವಾಗಿ ಬೆಳೆ. ನಿನ್ನ ಯಶಸ್ಸು ಕಂಡು ಅವನಿಗೆ ಹೊಟ್ಟೆ ಉರಿದುಕೊಳ್ಳಬೇಕು. ಅವನಾಗೆ ನಿನ್ನ ಹತ್ತಿರ ಬರಬೇಕು. ಅವನಲ್ಲದಿದ್ದರೆ ಬೇರೆ ಯಾರಾದರೂ ನಿನಗೆ ಒಳ್ಳೆಯ ಹುಡುಗ ಸಿಗುತ್ತಾನೆ ಎಂದು ಜನರು ನಾನಾ ರೀತಿಯಲ್ಲಿ ಕಮೆಂಟ್ ಮಾಡಿ ಕಿಪಿ ಕೀರ್ತಿಗೆ ಧೈರ್ಯ ತುಂಬುವ ಕೆಲಸ ಮಾಡಿದ್ದಾರೆ. ಇದೇನೇ ಇರಲಿ, ಕಿಪಿ ಕೀರ್ತಿ ಒಬ್ಬ ಮುಗ್ಧ ಹುಡುಗಿ. ಕಿಪಿ ಕೀರ್ತಿಯ ಲವ್ ಸ್ಟೋರಿಗೆ 2-3 ವರ್ಷದ ಹಿನ್ನೆಲೆಯೂ ಸಹ ಇದೆ. ಆದರೆ ಇತ್ತೀಚೆಗಷ್ಟೇ ಆ ವಿಷಯ ಬೆಳಕಿಗೆ ಬಂದಿತ್ತು. 2 ಮನೆಯಲ್ಲೂ ಕೂಡ ತಮ್ಮ ಲವ್ಗೆ ಒಪ್ಪಿಗೆ ಇಲ್ಲ ಅನ್ನೋದನ್ನು ಕೀರ್ತಿ ಸೋಷಿಯಲ್ ಮೀಡಿಯಾದಲ್ಲೇ ಈ ಬಗ್ಗೆ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದರು. ಈಗ ಸುದೀರ್ಘವಾಗಿ ತಮ್ಮ ಪೋಸ್ಟ್ನಲ್ಲಿ ತಮ್ಮ ಲವ್ ಬ್ರೇಕಪ್ ಬಗ್ಗೆ ಹೇಳಿಕೊಂಡಾಗ ಅಭಿಮಾನಿಗಳು, ನೆಟ್ಟಿಗರು ಅವರನ್ನು ಸಂತೈಸಿದ್ದಾರೆ.